ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಆಗಸ್ಟ್ 20ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನಲ್ಲಿ ಒಂದು ಸ್ಟ್ರಾಂಗ್ ಪುಲ್ ಬ್ಯಾಕ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಕಂಟಿನ್ಯೂಸ್ ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತಿತ್ತು. ಬಟ್ ಇವತ್ತು ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಕಾಣಿಸಿದೆ. ನಿಫ್ಟಿ 153 ಪಾಯಿಂಟ್ಗಳಷ್ಟು ಗೇನ್ ಆಯಿತು. 0.65% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. 24,200 ಮೇಲ್ಗಡೆ ಈಗ ನಿಫ್ಟಿ ಟ್ರೇಡ್ ಆಗ್ತದೆ. ಸೆನ್ಸೆಕ್ಸ್ನಲ್ಲಿ ಕೂಡ 628 ಪಾಯಿಂಟ್ಗಳಷ್ಟು ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. 0.8%ನಷ್ಟು ಸೆನ್ಸೆಕ್ಸ್ ಗೇನ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ 0.5%ನ ಅರೌಂಡಲ್ಲಿ ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ IT ಇಂಡೆಕ್ಸ್ನ ಸ್ಟ್ರಾಂಗ್ ಮೊಮೆಂಟಮ್ ಇವತ್ತು ಕೂಡ ಸಸ್ಟೈನ್ ಆಗಿ 0.8%ನ ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ನಿಫ್ಟಿ ಆಟೋ ಇಂಡೆಕ್ಸ್ ಕೂಡ ಪಾಸಿಟಿವ್ ಆಗಿತ್ತು. 0.4%ನ ಜಂಪ್ ಕಾಣಿಸಿದೆ. ಹಾಗೆ ಇವತ್ತು ನಿಫ್ಟಿ 24,200 ಅರೌಂಡಲ್ಲಿ ಓಪನ್ ಆಯಿತು. ಅದೇ ಲೆವೆಲ್ನಲ್ಲೇ ಟ್ರೇಡ್ ಆಗಿದೆ. ಹೆಚ್ಚಿನ ಒಂದು ವೊಲಟಾಲಿಟಿ ಇವತ್ತು ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗಲಿಲ್ಲ. ಸೊ ಮಾರ್ಕೆಟ್ ರಿಕವರಿಗೆ 2 ರೀಸನ್ಸ್ಗಳನ್ನು ನಾವು ಅಬ್ಸರ್ವ್ ಮಾಡಿದಾಗ, ಒಂದು ಶಾರ್ಟ್ ಕವರಿಂಗ್ ಆಗಿತ್ತು. ಸೊ ಸಾಕಷ್ಟು ವೀಕ್ನೆಸ್ ಬಂದಿತ್ತು. ಸೊ ಸ್ವಲ್ಪ ಮಟ್ಟಿಗೆ ಲೋವರ್ ಲೆವೆಲ್ನಿಂದ ಬೈಯಿಂಗ್ ಎಮರ್ಜ್ ಆಗಿದೆ. ಹಾಗೆ FII ಇಂಟ್ರೆಸ್ಟ್ ಕೂಡ ಇವತ್ತು ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. US ಡಾಲರ್ನ ವ್ಯಾಲ್ಯೂ ಸ್ವಲ್ಪ ಫಾಲ್ ಆಯಿತು. ಅದರ ಒಂದು ಅಡ್ವಾಂಟೇಜ್ ಕೂಡ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ತು. ಹಾಗೆ 10 ಇಯರ್ ಬಾಂಡ್ ಈಲ್ಡ್ಸ್ ಕೂಡ ಡ್ರಾಪ್ ಆಗಿದೆ. ಸೊ ಡಾಲರ್ ವ್ಯಾಲ್ಯೂ ಫಾಲ್ ಆದಷ್ಟು ಕೂಡ ಇಂಡಿಯನ್ ಮಾರ್ಕೆಟ್ಸ್ಗೆ ಪಾಸಿಟಿವ್ ಆಗುತ್ತೆ. FIIs ಇಂಡಿಯನ್ ಮಾರ್ಕೆಟ್ನಲ್ಲಿ ಸ್ಟ್ರಾಂಗ್ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ಕ್ರೂಡ್ ಪ್ರೈಸಸ್ ಫಾಲ್ ಆಗೋದು, ಗೋಲ್ಡ್ ಪ್ರೈಸಸ್ ಫಾಲ್ ಆಗೋದು ಕೂಡ ಇಂಡಿಯನ್ ಮಾರ್ಕೆಟ್ಸ್ಗೆ ಪಾಸಿಟಿವ್ ಆಗಿರುತ್ತೆ. ಸೊ ಎಲ್ಲ ಸಿನಾರಿಯೋಗಳು ಒಂದೇ ಟೈಮ್ನಲ್ಲಿ ಆದರೆ ಇಂಡಿಯನ್ ಮಾರ್ಕೆಟ್ನಲ್ಲಿ ಒಂದು ಸ್ಟ್ರಾಂಗ್ ಬೌನ್ಸ್ ಬ್ಯಾಕನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಸೊ ಮೊದಲನೇ ಟ್ರಿಗರ್ US ಮತ್ತು ಇರಾನ್ ವಾರ್ ಏನು ನಡೀತಿದೆ, ಆ ಒಂದು ವಾರ್ ಎಂಡ್ ಆಗಬೇಕಾಗತ್ತೆ. ಸ್ಟ್ರೈಟ್ ಆಫ್ ಹಾರ್ಮೋಸ್ ಫ್ರೀ ಆಗಿದೆ ಅನ್ನುವಂಥ ನ್ಯೂಸ್ ಬಂದರೆ ಇಂಡಿಯನ್ ಮಾರ್ಕೆಟ್ನಲ್ಲಿ ಒಂದು ಸ್ಟ್ರಾಂಗ್ ರಿಕವರಿ ಬರುತ್ತೆ. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಎಟರ್ನಲ್ ಟಾಪ್ ಗೇನರ್ ಆಗಿತ್ತು. 2.5% ಜಂಪ್ ಎಟರ್ನಲ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಇವತ್ತು ಬ್ಯಾಂಕಿಂಗ್ ಸೆಕ್ಟರ್, ಫಿನಾನ್ಷಿಯಲ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಶ್ರೀರಾಮ್ ಫಿನಾನ್ಸ್ 2% ಗೇನ್ ಆಯಿತು. ಕೋಟಕ್ ಮಹೀಂದ್ರ ಬ್ಯಾಂಕ್ 2% ಅರೌಂಡಲ್ಲಿ ಗೇನ್ ಆಗಿದೆ. ಹಾಗೆ ಬಜಾಜ್ ಫಿನಾನ್ಸಲ್ಲಿ ಕೂಡ 1.5% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ITC ಕೂಡ ಇವತ್ತು 1.5%ಗೂ ಹೆಚ್ಚಾಗಿ ಗೇನ್ ಆಗಿದೆ. ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಇತ್ತು. ಇವತ್ತು ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಆಗಿದೆ. ಇಂಡಾಲ್ಕೋ 1.5%ನಷ್ಟು ಡ್ರಾಪ್ ಆಗಿದೆ. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ನಲ್ಲಿ ಕೂಡ 1%ನ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ಇಂಡಿಗೋ, ನೆಸ್ಲೆ, BEL ಕೂಡ 0.5%ನ ಅರೌಂಡಲ್ಲಿ ಇವತ್ತು ಕರೆಕ್ಟ್ ಆಗಿದೆ. BSE ಸ್ಟಾಕ್ ಪ್ರೈಸ್ನಲ್ಲಿ ಸಾಕಷ್ಟು ವೀಕ್ನೆಸ್ ಒಂದು ತಿಂಗಳಿಂದ ನಮಗೆ ನೋಡೋದಕ್ಕೆ ಸಿಗ್ತದೆ. ಯಾವಾಗ NSE IPO ಲಾಂಚ್ ಆಗುತ್ತೆ ಅನ್ನುವಂಥ ನ್ಯೂಸ್ ಬಂತು, ಆಗಿಂದ ಸಾಕಷ್ಟು ನೆಗೆಟಿವ್ ನ್ಯೂಸ್ಗಳು BSEಯಲ್ಲಿ ಬರ್ತಿದೆ. ಹಾಗೆ ಇವತ್ತು ಕೂಡ ನೆಗೆಟಿವ್ ಆಗಿ BSE ಕ್ಲೋಸಿಂಗನ್ನು ಕೊಟ್ಟಿದೆ. ಇದಕ್ಕೆ ಒಂದು ರೀಸನ್ ಬ್ಲೂಮ್ಬರ್ಗ್ನ ಕಡೆಯಿಂದ ಬಂದಂಥ ರಿಪೋರ್ಟ್ ಆಗಿರುತ್ತೆ. ಸೊ NSE IPO ಸೆಪ್ಟೆಂಬರ್ ಸೆಕೆಂಡ್ ಹಾಫ್ನಲ್ಲಿ ಬರುತ್ತೆ ಅನ್ನುವಂಥ ನ್ಯೂಸ್ ಇದೆ. ಸೊ NSE ತನ್ನ ಶೇರ್ಸ್ಗಳನ್ನು NSE ಪ್ಲ್ಯಾಟ್ಫಾರ್ಮ್ನಲ್ಲೇ ಲಿಸ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದೆ ಅಂತ ಬ್ಲೂಮ್ಬರ್ಗ್ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಸೊ ಇದು ಜಸ್ಟ್ ರಿಪೋರ್ಟ್ ಆಗಿರುತ್ತೆ. ಹಾಗೆ ಯಾವುದೇ ಎಕ್ಸ್ಚೇಂಜಸ್ ತಮ್ಮದೇ ಶೇರ್ಸ್ಗಳನ್ನು ತಮ್ಮ ಪ್ಲ್ಯಾಟ್ಫಾರ್ಮ್ನಲ್ಲಿ ಲಿಸ್ಟ್ ಮಾಡಬೇಕು ಅಂದರೆ ಅದಕ್ಕೆ ಸೆಬಿಯ ಅಪ್ರೂವಲ್ ಬೇಕಾಗುತ್ತೆ. ಸೊ ಭಾರತದಲ್ಲಿ 2 ಎಕ್ಸ್ಚೇಂಜಸ್ ಇರೋದು, ಈಕ್ವಿಟಿಯಲ್ಲಿ ಟ್ರೇಡ್ ಮಾಡುವಂಥ ಎಕ್ಸ್ಚೇಂಜಸ್. BSEಯ ಶೇರ್ಗಳು BSEಯಲ್ಲಿ ಲಿಸ್ಟ್ ಆಗಿಲ್ಲ, NSEಯಲ್ಲಿ ಲಿಸ್ಟ್ ಆಗಿದೆ. ಅದೇ ರೀತಿಯಲ್ಲಿ NSE ತಮ್ಮ IPOನ ತಂದು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಬೇಕು ಅಂದಾಗ ಅವರು BSE ಪ್ಲ್ಯಾಟ್ಫಾರ್ಮಲ್ಲಿ ಲಿಸ್ಟ್ ಆಗಬೇಕಾಗುತ್ತೆ. ಬಟ್ NSE ತಮ್ಮದೇ ಪ್ಲ್ಯಾಟ್ಫಾರ್ಮಲ್ಲಿ ಲಿಸ್ಟ್ ಆಗೋದಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಬ್ಲೂಮ್ಬರ್ಗ್ ರಿಪೋರ್ಟ್ ಮಾಡಿರೋದ್ರಿಂದ BSEಯಲ್ಲಿ ಇನ್ನಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಇದಕ್ಕೆ ರೆಗ್ಯುಲೇಟರಿ ಅಪ್ರೂವಲ್ ಸಿಗುತ್ತಾ, ಅದು ಕ್ವೆಶ್ಚನ್ ಮಾರ್ಕ್ ಆಗಿರುತ್ತೆ. ನೋಡಬೇಕಾಗುತ್ತೆ. ಇನ್ನೊಂದು ತಿಂಗಳಲ್ಲಿ ಇದಕ್ಕೆ ನಮಗೆ ಆನ್ಸರ್ ಸಿಗುತ್ತೆ. ಬಟ್ NSE ಏನಾದರೂ NSE ಪ್ಲ್ಯಾಟ್ಫಾರ್ಮಲ್ಲಿ ಲಿಸ್ಟ್ ಆದರೆ BSE ಕೂಡ ಅಪೀಲನ್ನು ಮಾಡ್ಬೋದಾಗುತ್ತೆ ತಮ್ಮ ಶೇರ್ಸ್ಗಳನ್ನು BSE ಪ್ಲ್ಯಾಟ್ಫಾರ್ಮ್ನಲ್ಲಿ ಲಿಸ್ಟ್ ಮಾಡೋದಕ್ಕೆ. ಸೊ BSEಯಲ್ಲಿ ಸಾಕಷ್ಟು ವೀಕ್ನೆಸ್ ಇದೆ. ಹಾಗೆ ಲೋವರ್ ಲೆವೆಲ್ಗಳಲ್ಲಿ ಶೇರ್ಸ್ಗಳನ್ನು ಅಕ್ಯುಮುಲೇಟ್ ಮಾಡ್ಕೊಳ್ಳೋದಕ್ಕೆ ಆಪರ್ಚುನಿಟಿ ಕೂಡ ಆಗುತ್ತೆ. ಹಾಗೆ ಹೈಯರ್ ಲೆವೆಲ್ಗಳಲ್ಲಿ ಯಾರಾದರೂ ಪರ್ಚೇಸ್ ಮಾಡಿದರೆ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. NSE IPO ರೀಸನ್ನಿಂದ ಸ್ವಲ್ಪ ಮಟ್ಟಿಗೆ ಸ್ಟಾಕ್ನಲ್ಲಿ ಪ್ಯಾನಿಕ್ ಇದೆ ಮತ್ತು ಸ್ಟಾಕ್ ರಿಕವರ್ ಆಗುತ್ತೆ. ಸೊ ಆಲ್ಮೋಸ್ಟ್ 4,500 ಅರೌಂಡಲ್ಲಿ BSE ಟ್ರೇಡ್ ಆಗ್ತಿತ್ತು. ಆ ಲೆವೆಲ್ನಿಂದ ಸಾಕಷ್ಟು ಫಾಲ್ ಕಾಣಿಸಿದೆ. ವ್ಯಾಲ್ಯೂಷನ್ ಕನ್ಸರ್ನ್ಸ್ ಕೂಡ ಇತ್ತು. ಹಾಗೆ NSE ತುಂಬಾ ಚೀಪ್ ವ್ಯಾಲ್ಯೂಷನಲ್ಲಿ IPOನ ತರ್ತಿದೆ. ಆ ಒಂದು ರೀಸನ್ನಿಂದ ಕೂಡ BSEಯಲ್ಲಿ ವೀಕ್ನೆಸ್ ಇದೆ. ಬಟ್ ಲಾಂಗ್ ಟರ್ಮ್ನಲ್ಲಿ ಖಂಡಿತವಾಗ್ಲೂ BSE ಕೂಡ ಬೆನಿಫಿಷಿಯಲ್ ಆಗುತ್ತೆ. PFC ಮತ್ತು REC ಎರಡೂ ಕೂಡ ಕಾಂಪಿಟೇಟರ್ ಕಂಪನೀಸ್, ಎರಡೂ ಕೂಡ PSU ಸೆಕ್ಟರ್ನ ಕಂಪನೀಸ್ ಆಗಿರುತ್ತೆ. ಪವರ್ ಸೆಕ್ಟರ್ನ ಕಂಪನೀಸ್ಗಳಿಗೆ ಲೋನನ್ನು ಪ್ರೊವೈಡ್ ಮಾಡೋದು ಈ ಕಂಪನಿಗಳ ಮೇಜರ್ ಬಿಸ್ನೆಸ್ ಆಗಿರುತ್ತೆ. ಸೊ ರೀಸೆಂಟಾಗಿ ಎರಡೂ ಕಂಪನಿಗಳು ಮರ್ಜ್ ಆಗುತ್ತೆ ಅನ್ನುವಂಥ ನ್ಯೂಸ್ ಇತ್ತು.
REC PFCಯಲ್ಲಿ ಮರ್ಜ್ ಆಗುತ್ತೆ. ಸೊ ಯಾರೆಲ್ಲ RECಯ ಶೇರ್ಸ್ಗಳನ್ನು ಓನ್ ಮಾಡ್ತಿದ್ರು ಅವ್ರಿಗೆಲ್ರಿಗೂ ಕೂಡ PFCಯ ಶೇರ್ಸ್ಗಳು ಕ್ರೆಡಿಟ್ ಆಗುತ್ತೆ. ಏಪ್ರಿಲ್ 2027ರ ವೇಳೆಗೆ ಈ ಒಂದು ಮರ್ಜರ್ ಕಂಪ್ಲೀಟ್ ಆಗುತ್ತೆ ಅನ್ನುವಂಥ ರಿಪೋರ್ಟ್ಸ್ ಇದೆ. ಸೊ ಈ ಒಂದು ಮರ್ಜರ್ನಿಂದ ಎರಡು ಕಂಪನಿಗಳಿಗೆ ಅಷ್ಟೇನು ಅಡ್ವಾಂಟೇಜ್ ಇಲ್ಲ ಅಂತ ಮಾರ್ಗನ್ ಸ್ಟ್ಯಾನ್ಲಿ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಸೊ ಗ್ರೋತ್ ಎಸ್ಟಿಮೇಟ್ಸ್ ಕಟ್ ಆಗುತ್ತೆ ಅನ್ನೋದು ಮಾರ್ಗನ್ ಸ್ಟ್ಯಾನ್ಲಿಯ ವ್ಯೂ ಆಗಿರುತ್ತೆ. ಆ ಒಂದು ರೀಸನ್ನಿಂದ ಸ್ಟಾಕ್ಗಳಲ್ಲಿ ಇವತ್ತು ವೀಕ್ನೆಸ್ ಕಾಣಿಸಿದೆ. ಆಲ್ಮೋಸ್ಟ್ 3%ನಷ್ಟು ಎರಡು ಸ್ಟಾಕ್ಗಳು ಕರೆಕ್ಟ್ ಆಗಿದೆ. ಸೊ ಈಗ ಮರ್ಜರ್ ಆಗುತ್ತೆ ಅನ್ನುವಂಥ ರೀಸನ್ನಿಂದ ಒಂದು ಸ್ಟಾಕ್ ಯಾವ ರೀತಿಯಲ್ಲಿ ಟ್ರೇಡ್ ಆಗುತ್ತೆ ಅದನ್ನೇ ಇನ್ನೊಂದು ಕಂಪನಿ ಕೂಡ ಫಾಲೋ ಮಾಡುತ್ತೆ. ಸೊ ಎರಡು ಕಂಪನಿಗಳು ಮರ್ಜ್ ಆಗೋದ್ರಿಂದ ರೆವಿನ್ಯೂಸ್ ಇನ್ಕ್ರೀಸ್ ಆಗುತ್ತೆ, ಬಟ್ ಮಾರ್ಜಿನ್ಸ್ ಅಷ್ಟೇನು ಇಂಪ್ರೂವ್ ಆಗೋದಿಲ್ಲ ಅನ್ನೋದು ಮಾರ್ಗನ್ ಸ್ಟ್ಯಾನ್ಲಿಯ ವ್ಯೂ ಆಗಿರುತ್ತೆ. ನೋಡಬೇಕು ಮರ್ಜರ್ ಆದಮೇಲೆ ಯಾವ ರೀತಿ ಒಂದು ಟ್ರೇಡಿಂಗ್ ಬರುತ್ತೆ, ಹಾಗೆ ಕಂಪನಿಯ ಮಾರ್ಜಿನ್ಸ್ ಏನಾದರೂ ಇಂಪ್ರೂವ್ ಆಗುತ್ತಾ ಅಂತ. ಮಾರ್ಜಿನ್ಸ್ ಅಂದಾಗ ಕಂಪನಿ ಏನು ಟೋಟಲ್ ರೆವಿನ್ಯೂನ ಜನರೇಟ್ ಮಾಡ್ತಾರೆ, ಹಾಗೆ ಓವರ್ ಆಲ್ ಅವರ ಪ್ರಾಫಿಟ್ಸ್ ಯಾವ ರೀತಿಯಲ್ಲಿ ಇರುತ್ತೆ ಆ ಒಂದು ಮಾರ್ಜಿನ್ ಆಗಿರುತ್ತೆ. ಮುಥೂಟ್ ಫಿನಾನ್ಸ್, ಮನಪ್ಪುರಂ ಫಿನಾನ್ಸ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. ಮುಥೂಟ್ ಫಿನಾನ್ಸ್ 4%ನಷ್ಟು ಗೇನ್ ಆದರೆ ಮನಪ್ಪುರಂ ಫಿನಾನ್ಸ್ 2.5% ಅರೌಂಡಲ್ಲಿ ಗೇನ್ ಆಗಿದೆ. ಇದಕ್ಕೆ ರೀಸನ್ ಗೋಲ್ಡ್ ಮತ್ತು ಸಿಲ್ವರ್ ಪ್ರೈಸಸ್ ಮತ್ತೆ ಇನ್ಕ್ರೀಸ್ ಆಗ್ತದೆ. US ಟ್ರೆಜರಿ ಮೂವ್ನಿಂದ ಈ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಗ್ತದೆ. ಡಾಲರ್ ವೀಕ್ ಆಗ್ತಿರೋದ್ರಿಂದ ಗೋಲ್ಡ್ ಮತ್ತು ಸಿಲ್ವರ್ ಪ್ರೈಸಸ್ನಲ್ಲಿ ಮತ್ತೆ ಒಂದು ಮೊಮೆಂಟಮ್ ಕಾಣಿಸ್ತಿದೆ. ಸೊ ಗೋಲ್ಡ್ ಪ್ರೈಸಸ್ ಇನ್ಕ್ರೀಸ್ ಆಗ್ತದೆ ಅಂದರೆ ಅದು ಮನಪ್ಪುರಂ, ಮುಥೂಟ್ ಫಿನಾನ್ಸ್ ಹಾಗೆ ಬೇರೆ ಗೋಲ್ಡ್ ಫಿನಾನ್ಷಿಯಲ್ ಕಂಪನೀಸ್ಗಳಿಗೆ ಪಾಸಿಟಿವ್ ಆಗಿರುತ್ತೆ. ಸೊ 2 ಮಂತ್ ಹೈ ಲೆವೆಲ್ನಲ್ಲಿ ಈಗ ಗೋಲ್ಡ್ ಟ್ರೇಡ್ ಆಗ್ತದೆ. ಅದೇ ರೀಸನ್ನಿಂದ ಮುಥೂಟ್ ಫಿನಾನ್ಸ್, ಮನಪ್ಪುರಂ ಫಿನಾನ್ಸ್ ಸ್ಟ್ರಾಂಗ್ ಆಗಿ ಟ್ರೇಡ್ ಆಯಿತು. ಹಾಗೆ ಕಮಾಡಿಟಿ ಪ್ರೈಸಸ್ ಇನ್ಕ್ರೀಸ್ ಆಗುತ್ತೆ ಅಂದರೆ ಅದು MCXಗೆ ಕೂಡ ಪಾಸಿಟಿವ್ ಆಗುತ್ತೆ. ಸೊ ರೀಸೆಂಟಾಗಿ ಕಾಪರ್ ಪ್ರೈಸಸ್, ಅಲ್ಯೂಮಿನಿಯಂ ಪ್ರೈಸಸ್ ಆಲ್ ಟೈಮ್ ಹೈ ಲೆವೆಲ್ಸನ್ನು ಟಚ್ ಮಾಡಿದೆ. ಈಗ ಗೋಲ್ಡ್ ಮತ್ತು ಸಿಲ್ವರ್ ಪ್ರೈಸಸ್ ಕೂಡ ಇನ್ಕ್ರೀಸ್ ಆಗ್ತಿರೋದು MCXನಲ್ಲಿ ಟ್ರೇಡಿಂಗನ್ನು ಇನ್ನಷ್ಟು ಆ್ಯಕ್ಟಿವ್ ಮಾಡುತ್ತೆ. ವಾಲ್ಯೂಮ್ಸ್ ಇನ್ಕ್ರೀಸ್ ಆಗುತ್ತೆ, ಕಂಪನಿಯ ರೆವೆನ್ಯೂಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಆ ರೀಸನ್ನಿಂದ MCX ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 5% ಜಂಪ್ ನೋಡೋದಕ್ಕೆ ಸಿಕ್ತು. ಕೋಫೋರ್ಜ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 3.5% ಅರೌಂಡಲ್ಲಿ ಇವತ್ತು ಜಂಪ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಕಂಪನಿ ಹೊಸ ಒಂದು ಪ್ರೈವೇಟ್ ಈಕ್ವಿಟಿ ಯೂನಿಟನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇದು ಕೋಫೋರ್ಜ್ನ ಸಬ್ಸಿಡರಿಯಾಗಿ ಕೆಲಸ ಮಾಡುತ್ತೆ. ಇನ್ನಿದು ಪ್ರೈವೇಟ್ ಈಕ್ವಿಟಿ ಯೂನಿಟ್ ಅಂದರೆ ಸೊ ಯಾವುದಾದ್ರೂ PE ಕಂಪನಿಗಳು ಹೊಸ ಒಂದು ಆಕ್ವಿಸಿಷನನ್ನು ಮಾಡಿಕೊಂಡ್ರೆ ಅಕ್ವೈರ್ ಮಾಡ್ಕೊಂಡಿರುವಂಥ ಕಂಪನಿಯಲ್ಲಿ ಯಾವ ರೀತಿಯಲ್ಲಿ ಗ್ರೋತ್ ತರೋದು ಅನ್ನುವಂಥ ಒಂದು ಕನ್ಫ್ಯೂಷನ್ ಇರುತ್ತೆ. ಅದಕ್ಕೆ ಕೋಫೋರ್ಜ್ ಅವರಿಗೆ ಹೆಲ್ಪ್ ಮಾಡುತ್ತೆ. ಸೊ PE ಕಂಪನೀಸ್ ಅಂದಾಗ ಬ್ಲ್ಯಾಕ್ ಸ್ಟೋನ್, KKR ಈ ರೀತಿಯ ಈಕ್ವಿಟಿ ಕಂಪನೀಸ್ ಆಗಿರುತ್ತೆ. ಸೊ ಅವರು ಸಾಕಷ್ಟು ಆಕ್ವಿಸಿಷನ್ಸ್ಗಳನ್ನು ಮಾಡ್ತಿರ್ತಾರೆ, ಸಾಕಷ್ಟು ಕಂಪನಿಗಳಲ್ಲಿ ಸ್ಟೇಕನ್ನು ಪರ್ಚೇಸ್ ಮಾಡಿ ಮೆಜಾರಿಟಿ ಸ್ಟೇಕ್ ಹೋಲ್ಡರ್ಸ್ ಆಗ್ತಾರೆ. ಅಂಥ ಸಿಚುವೇಷನಲ್ಲಿ ಆ ಕಂಪನಿಯ ಬಿಸ್ನೆಸ್ನ ಬಗ್ಗೆ ಅವ್ರಿಗೆ ಅರ್ಥ ಆಗೋದಿಲ್ಲ, ಅದನ್ನು ಯಾವ ರೀತಿಯಲ್ಲಿ ಗ್ರೋ ಮಾಡಬೇಕು ಅನ್ನುವಂಥ ಕನ್ಫ್ಯೂಷನ್ ಇರುತ್ತೆ. ಸೊ ಕೋಫೋರ್ಜ್ ಈ ಒಂದು ಸ್ಟೆಪ್ನಲ್ಲಿ ಅವ್ರಿಗೆ ಹೆಲ್ಪ್ ಮಾಡುತ್ತೆ. ಸೊ ಕೋಫೋರ್ಜ್ NIIT ಟೆಕ್ನಾಲಜೀಸ್, ಇನ್ಸೆಂಟ್ ಟೆಕ್ನಾಲಜೀಸ್, SLK ಗ್ಲೋಬಲ್ ಈ ರೀತಿಯಲ್ಲಿ ಸಾಕಷ್ಟು ಕಂಪನಿಗಳಿಗೆ ಈ ಸರ್ವಿಸನ್ನು ಪ್ರೊವೈಡ್ ಮಾಡಿದ್ದಾರೆ. ಈಗ ಇನ್ನಷ್ಟು PE ಕಂಪನೀಸ್ಗಳಿಗೆ ಈ ಒಂದು ಸರ್ವಿಸ್ ಪ್ರೊವೈಡ್ ಮಾಡಬೇಕು ಅಂತ ಈ ಹೊಸ ಪ್ರೈವೇಟ್ ಈಕ್ವಿಟಿ ಯೂನಿಟನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇದು ಹೊಸ ಒಂದು ರೆವಿನ್ಯೂ ಜನರೇಷನ್ಗೆ ಕಾರಣ ಆಗುತ್ತೆ ಅಂತ ಸ್ಟಾಕ್ ಪ್ರೈಸ್ನಲ್ಲಿ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ತೀತಾಗರ್ ರೈಲ್ ಸಿಸ್ಟಮ್ ಸ್ಟಾಕ್ ಪ್ರೈಸ್ನಲ್ಲಿ 3% ಅರೌಂಡಲ್ಲಿ ಇವತ್ತು ಗೇನ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಇಂಡಿಯನ್ ರೈಲ್ವೇಸ್ ಟ್ರಾಕ್ಷನ್ ಮೋಟರ್ಸ್ ಸಪ್ಲೈಗೆ ಅಪ್ರೂವಲನ್ನು ಕೊಟ್ಟಿದೆ. ಸೊ ತೀತಾಗರ್ ರೈಲ್ ಸಿಸ್ಟಮ್ಸ್ ಈ ಮೋಟರ್ಸ್ಗಳನ್ನು ಇಂಡಿಯನ್ ರೈಲ್ವೇಸ್ಗೆ ಸಪ್ಲೈ ಮಾಡ್ತಾರೆ. ಈ ನ್ಯೂಸ್ನಿಂದ ಸ್ಟಾಕ್ನಲ್ಲಿ ಇವತ್ತು ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. ಸೊ ಆರ್ಡರ್ನ ನ್ಯೂಸ್ ಯೂಶಲಿ ಕಂಪನೀಸ್ಗಳಿಗೆ ಪಾಸಿಟಿವ್ ಆಗುತ್ತೆ. IPOಗಳ ವಿಚಾರಕ್ಕೆ ಬಂದಾಗ ಲಲಿತಾ ಜ್ಯುವೆಲರಿನಲ್ಲಿ ಪ್ರೀಮಿಯಂ ಸ್ಟ್ರಾಂಗ್ ಆಗಿ ಜಂಪ್ ಆಗಿದೆ. 61 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತಿದೆ. ಸೊ ನಿನ್ನೆ 41 ರೂಪಾಯಿ ಅರೌಂಡಲ್ಲಿ ಪ್ರೀಮಿಯಮ್ಸ್ ಇತ್ತು, ಸ್ಟ್ರಾಂಗ್ ಜಂಪ್ ಕಾಣಿಸ್ತಿದೆ. ಸೊ ಪ್ರತಿ ಲಾಟ್ನ ಮೇಲೆ ಈಗ 30% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಕಾಣಿಸ್ತಾ ಇದೆ. ಸೊ ಅಲಾಟ್ಮೆಂಟ್ ಸಿಕ್ಕಿದ್ರೆ ಒಳ್ಳೆ ಪ್ರಾಫಿಟ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಆರಿಜಾನ್ ಇಂಡಸ್ಟ್ರಿಯಲ್ ಪಾರ್ಕ್ಸ್ನಲ್ಲಿ ನಿನ್ನೆ 0 ಪ್ರೀಮಿಯಮ್ಸ್ ಇತ್ತು, ಅದು ಇವತ್ತು 3 ರೂಪಾಯಿಗೆ ಜಂಪ್ ಆಗಿದೆ. ಸೊ ಮಾರ್ಕೆಟ್ನಲ್ಲಿ ಕೂಡ ಪಾಸಿಟಿವ್ ಸೆಂಟಿಮೆಂಟ್ ಇರೋದ್ರಿಂದ ಪ್ರೀಮಿಯಂ ಇನ್ಕ್ರೀಸ್ ಆಗ್ತದೆ. ಒಂದು ಪಾಸಿಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಇದೆ. ಎರಡು IPOಗಳಲ್ಲಿ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ನೀವು ಅಲಾಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗತ್ತೆ. ಸನ್ಶೈನ್ ಪಿಕ್ಚರ್ಸ್ನಲ್ಲಿ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟ್ರಾಂಗ್ ಆಗಿದೆ. 79 ರೂಪಾಯಿಯಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಾಣಿಸ್ತಿದ್ದು 22% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇದೆ. ಅದೇ ರೀಸನ್ನಿಂದ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಕೂಡ ಬಂದಿದೆ. QIB ಕ್ಯಾಟಗರಿ 123 ಟೈಮ್ ಸಬ್ಸ್ಕ್ರೈಬ್ ಆಯಿತು. HNI ಕ್ಯಾಟಗರಿ 197 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಸೊ ನಾನು ಪ್ರತಿ IPOನ ಕವರ್ ಮಾಡಿದಾಗ ಲಾಸ್ಟ್ ಡೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ, ನೀವು ಅಬ್ಸರ್ವ್ ಮಾಡ್ಬೋದು ನಿನ್ನೆ QIB ಕ್ಯಾಟಗರಿ 0.14 ಟೈಮ್ ಸಬ್ಸ್ಕ್ರೈಬ್ ಆಗಿತ್ತು. ಇವತ್ತು ಅಬ್ಸರ್ವ್ ಮಾಡಿದಾಗ 123 ಟೈಮ್
ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂದಿದೆ. ಎಲ್ಲಿ QIB ಇಂಟ್ರೆಸ್ಟ್ ಸ್ಟ್ರಾಂಗ್ ಆಗಿರುತ್ತೆ ಆ ಒಂದು IPOನಲ್ಲಿ ಲಿಸ್ಟಿಂಗ್ ಕೂಡ ಪಾಸಿಟಿವ್ ಆಗಿರುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಒಳ್ಳೆ ಒಂದು ಲಿಸ್ಟಿಂಗನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಆದ್ದರಿಂದ ಕೊನೆಯ ದಿನ 12 ಗಂಟೆ 1 ಗಂಟೆ ಸುಮಾರಿಗೆ QIB ಸಬ್ಸ್ಕ್ರಿಪ್ಷನನ್ನು ಅಬ್ಸರ್ವ್ ಮಾಡಿ ಡಿಸಿಷನ್ಸನ್ನು ತಗೊಂಡಾಗ ಯಾವುದೇ ಒಂದು IPOನಲ್ಲಿ ಲಾಸ್ ಆಗುವಂಥ ಚಾನ್ಸಸ್ ಇರೋದಿಲ್ಲ. ಹಾಗೆ ರಿಟೇಲ್ ಕ್ಯಾಟಗರಿ 57 ಟೈಮ್ ಸಬ್ಸ್ಕ್ರೈಬ್ ಆಗಿದ್ದು ಅಲಾಟ್ಮೆಂಟ್ನ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಹಾಗೆ ಇವತ್ತು ಶಂಕೇಶ್ ಜ್ಯುವೆಲರ್ಸ್ ಲಿಮಿಟೆಡ್ನಲ್ಲಿ ಕೂಡ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಆಗಿತ್ತು. ರಿಟೇಲ್ ಕ್ಯಾಟಗರಿ ಕೇವಲ 2.5 ಟೈಮ್ ಮಾತ್ರ ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿ 1.3 ಟೈಮ್ ಮಾತ್ರ ಸಬ್ಸ್ಕ್ರೈಬ್ ಆಗಿದೆ. ಸೊ ಅಬ್ಸರ್ವ್ ಮಾಡ್ಬೋದು ಪ್ರೀಮಿಯಮ್ಸನ್ನು. ಸೊ ನಿನ್ನೆ ₹5 ರೌಂಡಲ್ಲಿ ಪ್ರೀಮಿಯಂ ಇತ್ತು, ಇವತ್ತು ಪ್ರೀಮಿಯಂ 50 ಪೈಸೆಗೆ ಫಾಲ್ ಆಗಿದೆ. QIB ಕ್ಯಾಟಗರಿಯಲ್ಲಿ ಸ್ಟ್ರಾಂಗ್ ಸಬ್ಸ್ಕ್ರಿಪ್ಷನ್ಸ್ ಬಂದಾಗ ಪ್ರೀಮಿಯಂ ಕೂಡ ಜಂಪ್ ಆಗುತ್ತೆ. HNI ಕ್ಯಾಟಗರಿ 5.5 ಟೈಮ್ನ ರೌಂಡಲ್ಲಿ ಸಬ್ಸ್ಕ್ರೈಬ್ ಆಗಿದೆ. ಸೊ ಟೋಟಲ್ ಆಗಿ ಇಶ್ಯೂ ಕೇವಲ 2.8 ಟೈಮ್ ಮಾತ್ರ ಸಬ್ಸ್ಕ್ರೈಬ್ ಆಗಿದೆ. ಇಲ್ಲಿ ಒಂದು ಫ್ಲಾಟ್ ಪಾಸಿಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಗಜಾ ಕ್ಯಾಪಿಟಲ್ನಲ್ಲಿ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ರಿಟೇಲ್ ಕ್ಯಾಟಗರಿ ಆಲ್ರೆಡಿ 3.5 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ 0.1 ಟೈಮ್ನ ಸಬ್ಸ್ಕ್ರಿಪ್ಷನ್ ಮಾತ್ರ ಕಾಣಿಸ್ತಿದೆ. ನಾಳೆ ಕೊನೆ ದಿನ ಆಗಿರುತ್ತೆ. ಸೊ ನಾಳೆ ಈ IPOನಲ್ಲಿ ಕೂಡ ಅಷ್ಟೇ 1 ಗಂಟೆ 2 ಗಂಟೆ ಸುಮಾರಿಗೆ QIB ಸಬ್ಸ್ಕ್ರಿಪ್ಷನ್ಸನ್ನು ಅಬ್ಸರ್ವ್ ಮಾಡಿ 100-120 ಟೈಮ್ನ ರೌಂಡಲ್ಲಿ ಸಬ್ಸ್ಕ್ರಿಪ್ಷನ್ಸ್ ಬಂದರೆ ಆಗ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಇಲ್ಲಾಂದರೆ ಪ್ರೀಮಿಯಮ್ಸ್ ಇನ್ನಷ್ಟು ಫಾಲ್ ಆಗುವಂಥ ರಿಸ್ಕ್ ಇರುತ್ತೆ. ಸೊ ಆಲ್ರೆಡಿ ಪ್ರೀಮಿಯಮ್ ಸಾಕಷ್ಟು ಫಾಲ್ ಆಗಿದೆ. ₹25-30 ರೌಂಡಲ್ಲಿ ಪ್ರೀಮಿಯಮ್ ಇದ್ದರೆ ಮಾತ್ರ ಈ ಒಂದು IPOನಲ್ಲಿ ಅಪ್ಲೈ ಮಾಡ್ಬೋದಾಗತ್ತೆ. ಇವತ್ತು ಟೆಮ್ಸೆನ್ ಎಕ್ವಿಪ್ಮೆಂಟ್ನ IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಯಿತು. ಆಲ್ರೆಡಿ ಡೀಟೇಲ್ ವೀಡಿಯೋನ ಮಾಡಿದ್ದೀನಿ. ವಿಡಿಯೋ ಲಿಂಕ್ ನಿಮಗೆ ಐ ಬಟನ್ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ. ₹300 ಪ್ರೈಸ್ ಇದೆ. ಹಾಗೆ ₹252 ಅಷ್ಟು ಪ್ರೀಮಿಯಂ ಕಾಣಿಸ್ತದೆ. 84% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇದೆ. ಸೊ ರೀಸೆಂಟ್ ಟೈಮ್ನಲ್ಲಿ ಕಳೆದ 1-1.5 ವರ್ಷದಲ್ಲಿ ಬಂದಿರುವಂಥ IPOಗಳಲ್ಲಿ ಅತಿ ಹೆಚ್ಚಿನ ಲಿಸ್ಟಿಂಗ್ ಗೇನ್ನ ಪಾಸಿಬಿಲಿಟೀಸ್ ಈ ಒಂದು IPOನಲ್ಲಿ ಕಾಣಿಸ್ತದೆ. ಒಂದು ಸ್ಟ್ರಾಂಗ್ ಲಿಸ್ಟಿಂಗ್ ಗೇನ್ ಅಪ್ಲಿಕೇಶನ್ ಕಂಟೆಂಡರ್ ಆಗಿರುತ್ತೆ. ಆಗ್ಮೌಂಟ್ IPO ನಾಳೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಈ IPO ಬಗ್ಗೆ ಕೂಡ ಡೀಟೇಲ್ ವಿಡಿಯೋ ಅವೈಲೇಬಲ್ ಇದೆ. ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗಿ ಐ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ. ಇಲ್ಲೂ ಕೂಡ ಪ್ರೀಮಿಯಮ್ಸ್ ಸ್ಟ್ರಾಂಗ್ ಆಗಿದೆ. 38% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಿಸ್ನೆಸ್ ಮಾಡೆಲನ್ನು ಅರ್ಥ ಮಾಡಿಕೊಂಡು ಏನು ರಿಸ್ಕ್ಸ್ ಇದೆ ಅದನ್ನು ಐಡೆಂಟಿಫೈ ಮಾಡಿ ಆಮೇಲೆ ಅಪ್ಲಿಕೇಶನ್ಸನ್ನು ಹಾಕಬೇಕಾಗುತ್ತೆ. ಲಿಸ್ಟಿಂಗ್ ಗೇನ್ನ ಪರ್ಸ್ಪೆಕ್ಟಿವ್ನಿಂದ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ. ಬಟ್ ಈ ಒಂದು IPOನ ಲಾಂಗ್ ಟರ್ಮ್ಗೆ ಕಂಟಿನ್ಯೂ ಮಾಡ್ಬೋದಾ ಆ ಒಂದು ಡಿಸಿಷನನ್ನು ವಿಡಿಯೋ ನೋಡಿ ನೀವು ತೊಗೋಬೋದಾಗತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ತಿಳಿಸ್ಕೊಟ್ಟಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ IPO ರಿವ್ಯೂಸ್ ರೆಗ್ಯುಲರ್ ಆಗಿ ನಿಮಗೆ ಸಿಗ್ತಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.